ಪ್ರಾರ್ಥನೆ ಮಾಡಿ. ಪರಿಶುದ್ಧನಾದ ದೇವರೇಪ್ಪ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಕರ್ತನೆ, ಆರಾಧನೆ ಮೂಲಕ ದೇವರೇ ಅಪ್ಪ, ಕೇವಲ ನಿಮ್ಮ ನಾಮ ಮಾತ್ರ ಮಹಿಮೆ ಆಗಲಿ ಸ್ವಾಮಿ. ಕರ್ತನೆ ರಾಜ, ಈ ಸಮಯದಲ್ಲಿ ದೇವರೇ ವಾಕ್ಯಗಳನ್ನ ಕೇಳುವಾಗ ದೇವರೇ ಅಪ್ಪ, ಅದನ್ನ ಗಮನವಿಟ್ಟು ದೇವರೇ ನಾವು ಕೇಳಲಿಕ್ಕಾಗುವಂತೆ ನೀ ಸಹಾಯ ಮಾಡು ಸ್ವಾಮಿ. ಸೈತಾನನ ತರುವಂತ ಎಲ್ಲ ಕೆಟ್ಟ ಆಲೋಚನೆಗಳು ಕ್ರಿಸ್ತನಾಗಿರುವ ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ ಸ್ವಾಮಿ. ಕೇಳುವಂತ ಒಂದೊಂದು ಮಾತುಗಳು ದೇವರೇ ಅಪ್ಪ, ನಿಮ್ಮ ಸತ್ಯವಾದ ಮಾತುಗಳು ನಮ್ಮ ಹೃದಯದಲ್ಲಿ ಮುದ್ರೆಯಾಗಿ ಮಾರ್ಪಡಲಿ ದೇವರೇ. ಸ್ತೋತ್ರ ರಾಜ, ನಿಮ್ಮ ವಾಕ್ಯಗಳನ್ನ ದೇವರೇ ನಾವು ಬಲವಾಗಿ ಹಿಡಿದುಕೊಂಡು ಸ್ವಾಮಿ ಅದರಂತೆ ದೇವರೇ ನಾವು ನಡಿಲಿಕ್ಕಾಗುವಂತೆ ಕರ್ತನೆ ಅಪ್ಪ, ನಿಮ್ಮ ಪರಿಶುದ್ಧಾತ್ಮನಿಂದ ದೇವರೇ ನಿಮ್ಮ ಮಾರ್ಗದರ್ಶನ ಮಾಡಬೇಕಾಗಿ ನಾನು ಪ್ರಾರ್ಥಿಸುತ್ತೇನೆ ರಾಜ. ಕರ್ತನೆ, ಜನಾಗಿರುವಂತ ಎಲ್ಲ ನಿನ್ನ ಮಕ್ಕಳನ್ನ ನೀವು ಬಲಪಡಿಸು. ವಾಕ್ಯ ಹೇಳುವಂತ ಸೇವಕರನ್ನು ಸಹ ನೀವು ಬಲಪಡಿಸಿ ಕರ್ತನೆ ಅಪ್ಪ. ವಾಕ್ಯದ ಸಂಗಡ ದೇವರೇ ಮಗನೊಟ್ಟಿಗೆ ನೀವು ಮಾತನಾಡಿ ಕರ್ತನೆ ಅಪ್ಪ, ನೀವು ನಡೆಸಿಕೊಡಬೇಕಾಗಿ ಕ್ರಿಸ್ತನಾಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ದೇವರ ವಾಕ್ಯವನ್ನ ನೋಡೋಣ. ಇವತ್ತಿನ ವಾಕ್ಯವನ್ನು ಕೂಡ ರೂಪ ಓದಿ ಹೆಲ್ಪ್ ಮಾಡುತ್ತೆ ವಚನಗಳನ್ನ. ಏನ್ ರೂಪ? ಓಕೆ ಪಾಸ್ಟರ್. ಕಳೆದ ವಾರ ನಾವು ಸುವಾರ್ತೆ ಪತ್ರಿಕೆಗಳಲ್ಲಿ ಕೊನೆಯ ಪತ್ರಿಕೆನ ನೋಡ್ತಾ ಇದ್ವಿ. ಅದರಲ್ಲಿ ರೋಗಗಳು ಏನಕ್ಕೆ ಬರುತ್ತೆ ಅನ್ನೋದನ್ನ ನಾವು ದೇವರ ವಾಕ್ಯಾನುಸಾರ, ದೇವರ ವಾಕ್ಯದ ಆಧಾರದಲ್ಲಿ ನೋಡ್ತಾ ಇದ್ವಿ. ರೋಗ ಬರೋದಕ್ಕೆ ಕಾರಣ ಏನು ಅನ್ನೋದು. ಅಂದ್ರೆ ನಮ್ಮ ಪಾಪದಿಂದ ರೋಗ ಬರುತ್ತೆ, ಸೈತಾನ್ನಿಂದ ಬರುತ್ತೆ, ಮತ್ತು ದೇವರ ಚಿತ್ತದಿಂದ ಕೂಡ ಬರುತ್ತೆ ಅಂತ ಕಳೆದ ವಾರದಲ್ಲಿ ನಾವು ನೋಡಿದ್ವಿ. ಈ ವಾರ ನಾವು ಮೂರನೇ ಮುಖ್ಯ ಅಂಶವನ್ನು ನಾವು ನೋಡುವಾಗ, ತಪ್ಪಾದ ಚಿಕಿತ್ಸೆಯು ಕೆಟ್ಟ ಪರಿಸ್ಥಿತಿಗೆ ಕೊಂಡೊಯ್ಯುತ್ತದೆ ಅಂತ ಹೇಳಿ. ತಪ್ಪಾದ ಚಿಕಿತ್ಸೆ ಅದು ನಮ್ಮೆಲ್ಲರಿಗೂ ಅನುಭವ ಇರುತ್ತೆ. ಅಂದ್ರೆ ರೋಗ ಏನು ಅಂತ ತಿಳಿಯದೆ, ಅಥವಾ ಒಬ್ಬ ರೋಗಿ ಡಾಕ್ಟರ್ ಹತ್ರ ಹೋಗುವಾಗ ಸರಿಯಾಗಿ ಆ ರೋಗ ಏನಕ್ಕಾಗಿ ಬರ್ತಾ ಇದೆ, ಆ ನೋವು ಏನಕ್ಕಾಗಿ ಬರ್ತಾ ಇದೆ ಅಂತ ತಿಳಿಯದೆ ಈ ಆ ರೋಗಕ್ಕಾಗಿ ಇರುವಂತಹ ಔಷಧ ಒಂದಿದ್ರೆ, ಇನ್ನೊಂದು ಸಾಧಾರಣವಾಗಿ ಕೊಡುವಂತಹ ಔಷಧಿ ಇರುತ್ತೆ, ಟ್ಯಾಬ್ಲೆಟ್ಸ್ ಇರುತ್ತೆ. ಅಂದ್ರೆ ಅದು ಸೈಡ್ ಎಫೆಕ್ಟ್ಸ್ ಏನು ಅಷ್ಟಿರಲ್ಲ. ಇಂಥ ನೋವು ಅಂದ್ರೆ ಆ ನೋವು ಮಾತ್ರ ಕಡಿಮೆ ಆಗೋದಕ್ಕೆ ಕೊಡ್ತಾರೆ. ಅದೊಂದು 2-3 ದಿನ ನೋವು ಕಡಿಮೆ ಆಗುತ್ತೆ, ಆಮೇಲೆ ಮತ್ತೆ ಆ ಸಮಸ್ಯೆ ಹಾಗೆ ಇರುತ್ತೆ. ಸಾಧಾರಣವಾದ ನೋವಾದ್ರೆ ಆ ಟ್ಯಾಬ್ಲೆಟ್ ಇಂದ ವಾಸಿ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ 2-3 ದಿನ ಬಿಟ್ಟು ಆ ಒಂದು ಔಷಧಿಯ ಒಂದು ಬಲ ಅಥವಾ ಶಕ್ತಿ ಆದ್ಮೇಲೆ ಮತ್ತೆ ಆ ನೋವು ಕಾಣಿಸ್ಕೊಳ್ಳುತ್ತೆ. ಯಾಕಂದ್ರೆ ಆ ಒಂದು ನೋವಿನ ಮೂಲ ಏನು ಅಂತ ಕಂಡಿಡ್ದಿರಲ್ಲ ವೈದ್ಯರು. ಹಾಗಾಗಿ ಮತ್ತೆ ನೋವು ಬರೋದಕ್ಕೆ, ಮತ್ತೆ ಸಮಸ್ಯೆ ಆಗೋದಕ್ಕೆ ಪ್ರಾರಂಭವಾಗುತ್ತೆ. ಸೊ ಅದಕ್ಕೋಸ್ಕರ ಆ ರೋಗ ಏನು, ಏನಕ್ಕಾಗಿ ಅದು ಬಂದಿದೆ, ಇದರ ಒಂದು ಬೇರು ಏನು, ಮೂಲ ಏನು ಅನ್ನೋದನ್ನ ಕಂಡಿಡಿಯದೆ ಏನಾದರೂ ಚಿಕಿತ್ಸೆ ಕೊಟ್ರೆ ಅಥವಾ ಔಷಧಿ ಕೊಟ್ರೆ ಅದು ಬೇರೆ ಇನ್ನೇನೋ ಸೈಡ್ ಎಫೆಕ್ಟ್ ಆಗಿ ಬೇರೆ ಸಮಸ್ಯೆಗಳು ಉಂಟಾಗುತ್ತೆ. ಸೊ ಹಾಗಾಗಿ ತಪ್ಪಾದ ಚಿಕಿತ್ಸೆ ಹೇಗೆ ಅದು ಕೆಟ್ಟ ಪರಿಸ್ಥಿತಿಗೆ ಕೊಂಡೊಯ್ಯುತ್ತೆ ಅಂದ್ರೆ 3 ವಿಷಯಗಳನ್ನ ನಾವು ನೋಡ್ಬೋದು. ಯಾವುದು ಆ ತಪ್ಪಾದ ಚಿಕಿತ್ಸೆ ಅಂದ್ರೆ, ಮೊದಲನೇದು ವೈದ್ಯಕೀಯ ತಂತ್ರಜ್ಞಾನ ಮತ್ತು ಔಷಧದ ಮೇಲೆ ಅವಲಂಬಿತವಾದ ಚಿಕಿತ್ಸೆ. ಈಗ ನಾನು ಒಂದ್ಸಲಿ ನಿಮ್ಗೆ ಹೇಳಿದೆ ಉದಾಹರಣೆ. ನಮ್ಮ ಸಭೆಗೆ ಬರ್ತಾ ಇದ್ದಂತಹ ಒಂದು ವಿಶ್ವಾಸಿ, ಅವ್ರಿಗೆ ದುರಾತ್ಮ ಕಾಟ ಇತ್ತು. ಆದ್ರೆ ಅವತ್ತು ನಾನು ಊರಲ್ಲಿ ಇರ್ಲಿಲ್ಲ. ಹಾಗಾಗಿ ಅವ್ರೇನ್ ಮಾಡಿದ್ರು, ತುಂಬಾ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು, ಆ ವಿಶ್ವಾಸಗಳಿಗೂ ಗೊತ್ತಾಯಿಲ್ಲ ಇದು ಏನಕ್ಕೋಸ್ಕರ ಈ ತರ ಆಗ್ತಿದೆ ಅಂತ ಹೇಳ್ಬಿಟ್ಟು ಸುಸ್ತಾಗಿ ಬಿದ್ದ್ಬಿಟ್ಟಿರೋ ತರ ಆಗ್ತಾ ಇತ್ತು. ಸೊ ಅವರನ್ನ ಕರ್ಕೊಂಡೋಗಿ ಆಸ್ಪತ್ರೆಯಲ್ಲಿ ಸೇರಿಸಿದ್ದಾರೆ. BP ಚೆಕ್ ಮಾಡಿದಾಗ ತುಂಬಾ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು, ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಚೆಕ್ ಮಾಡಿದಾಗ ತುಂಬಾ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು, ಆ ಡಾಕ್ಟರ್ಗೆ ಅದು ಗೊತ್ತಾಗದೆ ಸುಮ್ಮನೆ ಗ್ಲುಕೋಸ್ ಬಾಟ್ಲ್ ಬಿಟ್ಟು ಟ್ಯಾಬ್ಲೆಟ್ ಕೊಟ್ಟಿದ್ರು.
ಅದು ಒಂದೊಂದ್ಸಲಿ ಸ್ವಲ್ಪ ಹೊತ್ತು ಬಿಟ್ಟು ಚೆಕ್ ಮಾಡಿದಾಗೆಲ್ಲ ತುಂಬಾ ಜಾಸ್ತಿ ಇರುತ್ತೆ, ಇಲ್ಲಾಂದ್ರೆ ತುಂಬಾ ಕಡಿಮೆ ಆಗ್ಬಿಟ್ಟಿರುತ್ತೆ ಬಿ ಪಿ. ಏನಕ್ಕೆ ಅದು ಹಾಗಾಗ್ತಿದೆ ಅಂತ ಹೇಳ್ಬಿಟ್ಟು ವೈದ್ಯನ ಗೊತ್ತಿಲ್ಲ, ಆದ್ರೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾನೆ. ಸಮಸ್ಯೆ ಏನು ಅಲ್ಲಿ ಅಂದ್ರೆ ಆತ್ಮಿಕ ಸಮಸ್ಯೆ. ಅವರಲ್ಲಿ ದುರಾತ್ಮ ಇದ್ದದ್ರಿಂದ ಆ ರೀತಿ ಮಾಡ್ತಾ ಇತ್ತು, ಆರೋಗ್ಯದಲ್ಲಿ ಏರುಪೇರು ಮಾಡ್ತಾ ಇತ್ತು. ಸೊ ವೈದ್ಯರಿಗೆ ಅದು ಗೊತ್ತಿಲ್ಲದೆ ಇರೋ ಕಾರಣ ಅವ್ರಿಗೆ ಅಲ್ಲಿ ಶಾರೀರಿಕವಾಗಿ ಏನು ಲಕ್ಷಣಗಳು ಕಾಣ್ತಾ ಇದೆಯೋ, ಅವರು ಓದಿರೋದ್ರ ಬಗ್ಗೆ ಆ ತಂತ್ರಜ್ಞಾನ ಏನ್ ಹೇಳುತ್ತೆ, ಬಿ ಪಿ ಟೆಸ್ಟ್ ಮಾಡುವಾಗ ಅದೇನ್ ಹೇಳುತ್ತೆ ಅದ್ರ ತಕ್ಕಂತೆ ಓ ಇವ್ರಿಗೆ ಬಿ ಪಿ ತುಂಬಾ ಕಡಿಮೆ ಇದೆ ಅಥವಾ ಬಿ ಪಿ ತುಂಬಾ ಜಾಸ್ತಿ ಇದೆ, ಇಲ್ಲಿಂದ ನೀವು ಮೈಸೂರಿಗೆ ಹಾಕೊಂಡು ಹೋಗ್ಬೇಕು ಅಂತ ಹೇಳಿದ್ರು. ಹ್ಮ್ ಆಮೇಲೆ ನನಗೆ ಫೋನ್ ಮಾಡಿದಾಗ, ಸರ್ ನಮ್ಮ ಬರ್ತೀನಿ ಮನೆಗೆ, ಎಲ್ಲೂ ಕರ್ಕೊಂಡು ಹೋಗ್ಬೇಡಿ ಬನ್ನಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡಿದಾಗ ದುರಾತ್ಮ ಇದ್ದಿದ್ದು ಗೊತ್ತಾಯ್ತು. ಆ ದುರಾತ್ಮ ಬಿಟ್ಟು ಹೋದ್ಮೇಲೆ ನಾರ್ಮಲ್ ಆಗಿ ಸರಿ ಹೋಯ್ತಲ್ಲ. ಸೊ ವಿಷಯ ಏನು ಅಂತ ಹೇಳಿದ್ರೆ, ವೈದ್ಯರು ಸಮಸ್ಯೆ ಗೊತ್ತಿಲ್ಲದೆ ಆ ಆ ಒಂದು ಚಿಕಿತ್ಸೆನ ಪ್ರಾರಂಭ ಮಾಡೋದು, ಅದು ಇನ್ನೂ ಒಂದು ತಪ್ಪಾದ ಅಥವಾ ಇನ್ನೂ ಜಾಸ್ತಿ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅಂತ. ಎರಡನೇದಾಗಿ ನಾವು ನೋಡುವಾಗ ಕೇವಲ ಶಾರೀರಿಕ ಫಲಿತಾಂಶವನ್ನು ಎದುರು ನೋಡುವಂತ ಚಿಕಿತ್ಸೆ. ಈಗ ಅವ್ರಿಗೆ ಮಾನಸಿಕವಾದ ಕಾಯಿಲೆ ಇದೆಯಾ ಅಥವಾ ಆತ್ಮಿಕವಾದ ಕಾಯಿಲೆ ಇದೆಯಾ ಅಂತ ತಿಳಿಯದೆ, ಏನಾದ್ರೂ ಒಂದು ರೋಗ ಅಂದಾಗ, ಶರೀರದಲ್ಲಿ ಏನಾದ್ರೂ ಒಂದು ಏರುಪೇರು ಆದಾಗ ಬರೀ ಇದು ಶಾರೀರಿಕವಾಗಿ ಮಾತ್ರ ಬಂದಿದೆ ಕಾಯಿಲೆ, ಶಾರೀರಿಕವಾಗಿ ಮಾತ್ರ ಗುಣಪಡಿಸಬೇಕು ಅಂತ ಪ್ರಯತ್ನ ಮಾಡಿದ್ರೆ, ಚಿಕಿತ್ಸೆ ಕೊಟ್ರೆ ಅದು ಗುಣವಾಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಸಮಸ್ಯೆನ ಸರಿಯಾಗಿ ನಾವು ತಿಳ್ಕೋಬೇಕು ಅನ್ನೋದು. ಮೂರನೇದಾಗಿ ಧಾರ್ಮಿಕ ವಿಧಾನದಲ್ಲಿ ಗುಣಪಡಿಸ್ಲಿಕ್ಕೆ ಹೋಗೋದು. ಕೆಲವರೆಲ್ಲ ಹೇಳ್ತಾರಲ್ಲ, ಅನಾರೋಗ್ಯ ಇದ್ದಾಗ ಆ ಧಾರ್ಮಿಕ ಪದ್ಧತಿಯಲ್ಲಿ ಯಾವ್ಯಾವ ಯಾರ್ಯಾರು ಯಾವ್ಯಾವ ಧರ್ಮದಲ್ಲಿ ಇರ್ತಾರೋ ಅವರು ಅವರ ಧಾರ್ಮಿಕ ಪದ್ಧತಿಯಲ್ಲಿ ಪೂಜೆ ಪುನಸ್ಕಾರ ಮಾಡೋದ್ರ ಮೂಲಕ ಅದು ವಾಸಿ ಆಗುತ್ತೆ ಅಂತ ನಂಬೋದು. ಅಥವಾ ಎರಡನೇದು ಮೂಢನಂಬಿಕೆಗಳು ಅವಲಂಬಿತರಾಗೋದು. ಆ ನಾವು ನೋಡಿದೀವಲ್ಲ, ಯಾರಿಗಾದ್ರೂ ಹೊಟ್ಟೆ ನೋಯ್ತಿದೆ ಅಂದ್ರೇನೋ, ಆ ಏನಾದ್ರೂ ಒಂಥರ ಮಂಕ್ ಆಗಿದ್ರೆ ಸಾಕು, ಯಾರ್ದೋ ದೃಷ್ಟಿ ಬಿದ್ದಿದೆ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ರೀತಿಯಲ್ಲಿ ಅವರು ದೃಷ್ಟಿ ತೆಗಿತಾರೆ. ಆ ಅದೊಂಥರ ಚಿಕಿತ್ಸೆ ಅಂತ ಹೇಳಿ ಅವ್ರು ಅನ್ಕೊಳ್ಳೋದು. ಈ ತರ ಆ ಧರ್ಮಸ್ಥಳ ಮತ್ತು ಬೇರೆ ಕಡೆ ಎಲ್ಲ ಏನಾಗಿದೆ ಅಂದ್ರೆ, ಈ ಚರ್ಮದ ಸಂಬಂಧ ರೋಗಗಳು ಬಂದಾಗ, ಸ್ಕಿನ್ ಡಿಸೀಸ್ ಅದು, ಸೊ ಆ ಒಂದು ಚರ್ಮಕ್ಕೆ ಬರುವ ರೋಗಗಳಿಗೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿ ಆ ಈ ಬ್ರಾಹ್ಮಣರು, ಪೂಜಾರಿಗಳು, ಅವರು ಬಾಳೆ ಎಲೆಯಲ್ಲಿ ಊಟ ಮಾಡ್ತಾರೆ. ಸ್ವಲ್ಪನೇ ಒಂದು ತುತ್ತು ಊಟ ಮಾಡ್ತಾರೆ ಅಷ್ಟೇನೆ. ಅವ್ರು ಆ ಎಂಜಲ್ ಮಾಡ್ತಾರೆ ಅಷ್ಟೇನೆ. ಹಂಗ್ ಮಾಡಿದ ತಕ್ಷಣನೇ ಅಲ್ಲಿರುವಂತ ಭಕ್ತಾದಿಗಳು ಆ ಬಟ್ಟೆ ಅವ್ರ ಶರೀರದ ಮೇಲೆ ನೀರೆಲ್ಲ ಉಯ್ಕೊಂಡು ದೇಹದ ಮೇಲೆ ಒಂದು ಒದ್ದೆ ಬಟ್ಟೆಯಲ್ಲಿ ಅವ್ರು ತಿಂದಂತ ಆ ಎಂಜಲ್ ಅನ್ನದ ಮೇಲೆ ಉರುಳು ಸೇವೆ ಮಾಡಿದ್ರೆ ಅವ್ರಿಗೆ ಯಾವುದೇ ತರದ ಚರ್ಮದ ರೋಗ ಇದ್ರೂ ಕೂಡ ವಾಸಿ ಆಗುತ್ತೆ ಅನ್ನುವಂತ ಮೂಢನಂಬಿಕೆ. ಈ ತರವೆಷ್ಟೋ ಇದೆಯಲ್ವಾ. ಆ ನಿಮ್ಮೆಲ್ಲರಿಗೂ ಗೊತ್ತು, ನಾವೆಲ್ಲ ಭಾರತೀಯರೇ ಆಗಿರೋದ್ರಿಂದ ಭಾರತದಲ್ಲಿ ಎಂತೆಂಥ ಮೂಢನಂಬಿಕೆಗಳಿದೆ ಅಂತ ಹೇಳ್ಬಿಟ್ಟು ನಮಗ್ ಗೊತ್ತು. ಅವುಗಳಿಂದ ಇರುವಂತ ಕಾಯಿಲೆನ ಗುಣಪಡಿಸೋಕೆ ನೋಡಿದ್ರೆ ಖಂಡಿತ ಅದಾಗಲ್ಲ. ಈಗ ಯಾರಿಗಾದ್ರೂ ಒಂದು ದೆವ್ವ ಹಿಡಿದು ಆ ಆ ದೆವ್ವ ಹಿಡಿದಾಗ ಏನ್ ಮಾಡ್ತಾರೆ, ಚಪ್ಪಲಿಯಿಂದ ಹೊಡಿತಾ ಇದ್ದಾರೆ. ನಮ್ಮ ದೊಡ್ಡಪ್ಪ ಇದ್ರು ನಮ್ಮೂರಲ್ಲಿ, ಅವ್ರ ಹೆಂಡತಿಗೆ ದುರಾತ್ಮ. ಅವರು ಈಗ ಹಳ್ಳಿ ಕಡೆ ಎಲ್ಲ ಬಹಿರ್ದೇಶಕ್ಕೆ ಹೋಗ್ಬೇಕು ಅಂದ್ರೆ ಟಾಯ್ಲೆಟ್ಗೆ ಹೊರಗಡೆ ಹೋಗ್ಬಿಡ್ತಾರೆ, ಅದು ಹೆಣ್ಣಾದ್ರೂ ಗಂಡಾದ್ರೂ ಕೂಡ. ಸೊ ಅವರು ರಾತ್ರಿ ಹೊತ್ತು ಈ ತರ ಹೋದ್ರೆ ಸಾಕು, ದುರಾತ್ಮ ಬಂದ್ಬಿಡೋದು ಅವ್ರ ಮೇಲೆ. ಹೋಗುವಾಗ ಚೆನ್ನಾಗಿ ಹೋಗ್ತಿದ್ರು, ಬರುವಾಗ ಆ ದುರಾತ್ಮ ಬಂದು ಒಂಥರ ಆಡೋದು. ಸೊ ಅವರೇ ದೊಡ್ಡ ವೈದ್ಯರಾಗಿ ನಮ್ಮ ದೊಡ್ಡಪ್ಪ ಏನ್ ಮಾಡ್ತಿದ್ರು, ಆ ಒಂದು ದೆವ್ವ ಸೇರ್ಕೊಂಡಿದೆ ಅಂತ ಹೇಳ್ಬಿಟ್ಟು ಚಪ್ಪಲಿಂದ ಹೊಡಿಯೋದು ಹೊಡಿಯೋದು ಹೊಡಿಯೋದು, ಅದು ಹೋಗೋ ತನಕ ಬಿಡ್ತಿರ್ಲಿಲ್ಲ. ಅವ್ರು ಹೊಡೆದ ತಕ್ಷಣ ಏನು ಓಡ್ತಿರ್ಲಿಲ್ಲ, ಆದ್ರೆ ಹೊಡೆದು ಹೊಡೆದು ಸುಸ್ತಾಗಿ ಅವರೇ ಬಿದ್ಕೋಬಿಡೋರು ನಮ್ಮ ದೊಡ್ಡಮ್ಮ. ಸ್ವಲ್ಪ ಹೊತ್ತು ಆದ್ಮೇಲೆ ಆ ದುರಾತ್ಮ ಬಿಟ್ಟು ಹೋದ್ಮೇಲೆ ಅವ್ರು ಎದ್ದು ಒಂದು ವಾರ 15 ದಿನ ಆಸ್ಪತ್ರೆಗೆ ಹೋಗ್ಬೇಕು. ಯಾಕಂದ್ರೆ ಇವ್ರು ಹೊಡೆದಿರೋ ಆ ಏಟ್ ಇರುತ್ತಲ್ಲ, ಅದು ನೋವು. ಅದಾದ್ಮೇಲೆ ಬೇವಿನ ಸೊಪ್ಪು ತಗೊಂಡು ಅದರಿಂದ ಹೊಡಿಯೋದು, ಅದರಿಂದ ಹೊಡೆದ್ರೆ ದುರಾತ್ಮ ಹೋಗುತ್ತೆ ಅಂತ. ಇವೆಲ್ಲ ಮೂಢನಂಬಿಕೆಗಳು, ಮತ್ತೆ ದುರಾತ್ಮಗಳ ಮೇಲೆ ಅವಲಂಬಿತವಾಗಿರುವಂಥದ್ದು. ಎಷ್ಟೋ ಜನ ಆ ಪೂಜೆ ಈ ಪೂಜೆ ಅಂತ ಹೇಳ್ಬಿಟ್ಟು ಮಾಡಿದ್ರೆ ದೇವ್ರಂತ ಅವ್ರು ಅನ್ಕೊಳ್ತಾರೆ, ಅದೇ ದುರಾತ್ಮಗಳ ಮೇಲೆ ಅವ್ರ ಆಧಾರವಾಗಿ ಆ ಒಂದು ಕಾಯಿಲೆನ ಗುಣಪಡಿಸ್ಲಿಕ್ಕೆ ಪ್ರಯತ್ನ ಮಾಡೋದು. ಇವೆಲ್ಲ ತಪ್ಪಾದ ಒಂದು ಚಿಕಿತ್ಸೆಗಳು. ಇದರಿಂದ ಸಮಸ್ಯೆ ಜಾಸ್ತಿ ಆಗುತ್ತೆ ವಿನಃ
ಖಂಡಿತ ಗುಣ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ಅನಾರೋಗ್ಯ ಇದೆ ಅಂದ್ರೆ, ಒಂದು ಸಮಸ್ಯೆ ಇದೆ ಒಬ್ಬರಲ್ಲಿ ಅಂದ್ರೆ, ಅದರ ಮೂಲ ಕಂಡುಹಿಡಿಯೋದು ತುಂಬಾ ಸುಲಭ, ಅಂದ್ರೆ ಮುಖ್ಯ. ಅದರ ಮೂಲ ಕಂಡುಹಿಡಿದ್ರೆ ಚಿಕಿತ್ಸೆ ಮಾಡೋದು ಕೂಡ ಸುಲಭ ಆಗುತ್ತೆ. ಅದು ಕಂಡಿಡ್ದೆ ನಾವು ಚಿಕಿತ್ಸೆ ಮಾಡಿದ್ರೆ ಸಮಸ್ಯೆ ಇಲ್ಲ, ಜಾಸ್ತಿನೇ ಆಗುತ್ತೆ. ಈಗ ಕೆಲವರು ಆಸ್ಪತ್ರೆಗಳಿಗೆ ತುಂಬಾ ವರ್ಷದಿಂದ ಅಲಿತಾ ಇರ್ತಾರೆ, ಕೆಲವು ರೋಗಿಗಳು. ಅದರ ಅರ್ಥ ಏನು? ಅಲ್ಲಿನ ಡಾಕ್ಟರ್ಗೆ ಅವ್ರಿಗಿರೋ ಸಮಸ್ಯೆ ಏನಕ್ಕಾಗಿ ಬಂದಿದೆ ಅಂತ ಕಂಡಿಡಿಯಕ್ ಆಗ್ತಿರಲ್ಲ, ಅದೇ ಸಮಸ್ಯೆ. ಅವ್ರು ಚಿಕಿತ್ಸೆ ಕೊಡ್ತಿರ್ತಾರೆ, ಇಲ್ಲ ಅಂತಲ್ಲ, ಆದ್ರೆ ಅವರು ಅದರ ಮೂಲ ತಿಳಿಯದೆ ಆ ಬೇರನ್ನ ಗುಣಪಡಿಸದೆ ಮೇಲೆ ಮಾತ್ರ ಅದು ಆ ಗುಣಪಡಿಸೋದಕ್ಕೆ ಪ್ರಯತ್ನ ಮಾಡಿದ್ರೆ, ಮೇಲೆ ಅವ್ರು ಕೊಡೋ ಔಷಧದಿಂದ ಹೊರಗಡೆ ನೋಟಕ್ಕೆ ವಾಸಿ ಆಗೋ ತರ ಕಾಣುತ್ತೆ ಸ್ವಲ್ಪ ದಿನ. ಆ ಮೂಲ, ಆ ಬೇರು ಹಾಗೆ ಇರೋದ್ರಿಂದ ಮತ್ತೆ ಚಿಗುರುತ್ತೆ, ಮತ್ತೆ ಆ ನೋವು ಕಾಣಿಸ್ಕೊಳುತ್ತೆ ಸ್ವಲ್ಪ ದಿನ ಆದ್ಮೇಲೆ. ಸೊ ಅದಕ್ಕೋಸ್ಕರನೇ ಅದನ್ನ ಸರಿಯಾಗಿ ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳೋದು. ನಾಲ್ಕನೇದಾಗಿ ನಾವು ನೋಡುವಾಗ ಇಲ್ಲ ನೋಡ್ತೇವೆ, ಸ್ವಸ್ಥಪಡಿಸುವ ಸರಿಯಾದ ಕ್ರಮ ತಿಳ್ಕೋಬೇಕೆಂಬುದಾಗಿ. ಯಾವ ರೀತಿ ನಾವು ಸ್ವಸ್ಥಪಡಿಸ್ಬೇಕು, ಆ ಒಂದು ಸರಿಯಾದ ಕ್ರಮವನ್ನ ನಾವು ತಿಳ್ಬೇಕು. ಹೇಗೆ ಅಂತ ಹೇಳಿದ್ರೆ ಒಂದು 4 ವಿಷಯಗಳ ಬಗ್ಗೆ ನಾವು ಗಮನ ಹರಿಸೋಣ. ಸರಿಯಾದ ಕ್ರಮ ಅಂದ್ರೆ ಮೊದಲು ಆತ್ಮಿಕ ಸ್ವಸ್ಥತೆ ಬಗ್ಗೆ ನಾವು ಗಮನ ಹರಿಸಬೇಕು. ಒಬ್ಬ ವ್ಯಕ್ತಿ ಸಭೆಗೆ ಬರ್ತಾರೆ ಅಂದ್ರೆ, ಯೇಸುನ ನಂಬ್ತಾರೆ ಅಂದ್ರೆ, ಅವನ್ನ ಆತ್ಮಿಕವಾಗಿ ಗುಣಪಡಿಸೋದಕ್ಕೆ ನಾವು ನೋಡ್ಬೇಕು. ಹೇಗೆ ಆತ್ಮಿಕವಾಗಿ ಗುಣಪಡಿಸೋದು ಅಂದ್ರೆ, ಓದೋಣ ವಚನ 3 ಯೋಹಾನ 1:2. ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲಾ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. ಸೊ ಇಲ್ಲಿ ಆ ಯೇಸು ಸ್ವಾಮಿಯ ಶಿಷ್ಯನಾದಂತಹ ಅಪೋಸ್ತಲನಾದಂತಹ ಯೋಹಾನನು ಗಾಯನಿಗೆ ಈ ಪತ್ರಿಕೆಯನ್ನ ಬರೀತಾ ಇದ್ದಾನೆ. ಸೊ ಆ ಗಾಯನಿಗೆ ಹೇಳ್ತಾ ಇರೋದೇನು? ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರೋ ಪ್ರಕಾರ ಎಲ್ಲಾ ವಿಷಯಗಳಲ್ಲೂ ಕೂಡ ಅಭಿವೃದ್ಧಿ ಹೊಂದಿ ಸೂಕ್ಷ್ಮವಾಗಿರೋದು. ಫಸ್ಟ್ ಯಾವ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿದ್ದಾನೆ ಗಾಯನು? ಆತ್ಮಿಕ ವಿಷಯದಲ್ಲಿ. ಅಂದ್ರೆ ಆತ್ಮಿಕವಾಗಿ ಅವನು ಸರಿಯಾಗಿದ್ದಾನೆ, ಆತ್ಮಿಕವಾಗಿ ಅವನು ಸ್ವಸ್ಥತೆ ಹೊಂದಿದ್ದಾನೆ, ಆತ್ಮಿಕವಾಗಿ ಅವನು ಬಿಡುಗಡೆ ಹೊಂದಿದ್ದಾನೆ. ಹಾಗಾಗಿ ಬೇರೆ ಎಲ್ಲಾ ವಿಷಯದಲ್ಲೂ ಕೂಡ ನೀನು ಸೂಕ್ಷ್ಮವಾಗಿರು, ಆರೋಗ್ಯವಾಗಿರು ಅಂತ ಹೇಳ್ಬಿಟ್ಟು ಹೇಳ್ತಾ ಇರುವಂತದ್ದು. ಸೊ ಒಬ್ಬ ವ್ಯಕ್ತಿ, ಅದರಲ್ಲೂ ಕೂಡ ಸಭೆಗೆ ಬರುವಂತ ವ್ಯಕ್ತಿ, ಆತ್ಮಿಕವಾಗಿ ದೇವರ ಜೊತೆ, ದೇವರ ವಿಷಯದಲ್ಲಿ, ದೇವರ ವಾಕ್ಯದಲ್ಲಿ ಸರಿಯಾಗಿ ಇದಾನ ಇಲ್ವಾ ಅನ್ನೋದು ನಾವು ಪರೀಕ್ಷಿಸಬೇಕಾಗಿರೋದು. ಸೊ ಅದ್ರ ಕೆಳಗಡೆ ಕೂಡ ನೋಡ್ತೀವಿ, ಯೇಸು ಕ್ರಿಸ್ತನನ್ನು ನೀನು ಹೃದಯದಲ್ಲಿ ಸ್ವೀಕರಿಸಬೇಕು ಅಂತ ಯೋಹಾನ 1:12 ನಮ್ಮೆಲ್ಲರಿಗೂ ಗೊತ್ತಿರುವಂತ ವಚನ. ಅಂದ್ರೆ ಯಾರ್ಯಾರು ಆತನನ್ನು ಅಂಗೀಕರಿಸಿರೋ, ಅಂದ್ರೆ ಆತನ ಹೆಸರಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನೆಂಬುದಾಗಿ. ಸೊ ಯೇಸುವನ್ನ ನಾವು ಸ್ವೀಕರಿಸೋದಿದೆಯಲ್ಲ, ಅದು ತುಂಬಾ ಮುಖ್ಯವಾಗಿರುತ್ತೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಆ ಯೇಸುವನ್ನ ನಮ್ಮ ರಕ್ಷಕನಾಗಿ, ನಮ್ಮ ಹೃದಯದ, ನಮ್ಮ ಜೀವಿತದ ಯಜಮಾನನಾಗಿ ಸ್ವೀಕರಿಸೋದು ಮುಖ್ಯ. ಅದು ಆತ್ಮಿಕ ಸ್ವಸ್ಥತೆ. ಯಾಕಂದ್ರೆ ಅಲ್ಲಿವರೆಗೂ ಕೂಡ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಸೈತಾನನ ಯಜಮಾನನಾಗಿರ್ತಾನೆ. ಅಲ್ಲಿವರೆಗೂ ಒಬ್ಬ ವ್ಯಕ್ತಿ ಸೈತಾನನಿಗೆ ಗುಲಾಮನಾಗಿರ್ತಾನೆ. ಸೊ ಆ ಯಜಮಾನ ಬದಲಾಗಬೇಕು. ಸೈತಾನನ ಬದಲಿಗೆ ಯೇಸುವನ್ನ ನಮ್ಮ ಹೃದಯದ ಯಜಮಾನನಾಗಿ, ನಮ್ಮ ಜೀವಿತದ ಯಜಮಾನನಾಗಿ ಮಾಡ್ಕೋಬೇಕು. ಎರಡನೇದಾಗಿ ಅದರಲ್ಲೇ ನಾವು ನೋಡ್ತೀವಿ, ಪವಿತ್ರ ಆತ್ಮನಿಂದ ತುಂಬಿರ್ಬೇಕು ಅಂತ. ಎಫೆಸ 5:8 ನಾವು ನೋಡುವ ಹಾಗೆ, ಕುಡಿದು ನಮ್ಮ ಮತ್ತರಾಗೋದಲ್ಲ, ಅದರ ಬದಲಿಗೆ ಪರಿಶುದ್ಧಾತ್ಮರಿಂದ ನಾವು ನಡೆಸಲ್ಪಡಬೇಕು, ತುಂಬಿಸಲ್ಪಡಬೇಕು ಅಂತ. ಈ ಕುಡುಕತನಕ್ಕೆ ಹೋಲಿಸೋದನ್ನ ನಾನು ಒಂದ್ಸಲಿ ಹೇಳಿದ್ದೆ ನಿಮಗೆ ಮುಂಜಾನೆ ಪ್ರಾರ್ಥನೆಯಲ್ಲಿ. ಪೌಲನು ಇಲ್ಲಿ ಅದನ್ನ ಓದೋಣ, ಎಫೆಸ 5:18. ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಅದರಿಂದ ಪಟಿಂಗತನವು ಹುಟ್ಟುತ್ತದೆ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನೆಯ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಯಾವಾಗಲೂ. 18 ಮಾತ್ರ ಏನ್ ಹೇಳುತ್ತದೆ? ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಅದರಿಂದ ಪಟಿಂಗತನ ಹುಟ್ಟುತ್ತದೆ ಅಂದ್ರೆ. ಸೊ ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಅಂತ ಹೇಳಿ ಇಲ್ಲಿ ಮದ್ಯಪಾನ ಮತ್ತು ಪವಿತ್ರಾತ್ಮವನ್ನ ಇಲ್ಲಿ ಹೋಲಿಸ್ತಿರೋ ತರ ಇದೆ. ನಾನು ಹೇಳಿದೆ ಒಂದ್ಸಲಿ, ಯಾಕೆ ಈ ತರ ಇದೆ, ಇವೆರಡಕ್ಕೂ ಏನ್ ಲಿಂಕ್ ಇದೆ ಅಂತ ಹೇಳ್ಬಿಟ್ಟು. ಈಗ ಮದ್ಯಪಾನವನ್ನ ಸ್ವಲ್ಪ ತಗೊಂಡ್ರೆ ನಾವೇ ಕಂಟ್ರೋಲ್ ಅಲ್ಲಿ ಇರ್ತೀವಿ. ಆ ಮದ್ಯಪಾನ ಅಥವಾ ಆ ಸಾರಾಯಿ ನಮ್ಮನ್ನ ಕಂಟ್ರೋಲ್ ಮಾಡಲ್ಲ.
ಇನ್ನೂ ಸ್ವಲ್ಪ ಜಾಸ್ತಿ ತಗೊಂಡ್ರೆ ಆದ್ರೂ ಕೂಡ ನಾವೇ ಕಂಟ್ರೋಲ್ ಮಾಡ್ಕೊಂತೀವಿ. ಈಗ ಅದು ಹೇಗಂದ್ರೆ ಎಜೆಕೇಲನ ಪುಸ್ತಕದಲ್ಲಿ ನೀರು, ಆ ಒಂದು ದೇವಸ್ಥಾನದಿಂದ ಹರಿಯುವಂತ ನೀರು ಫಸ್ಟು ನಮ್ಮ ಒಂದು ಹೆಜ್ಜೆ ತನಕ ಬರುತ್ತೆ ಅಂತ ಹೇಳ್ಬಿಟ್ಟು, ಅದಾದ್ಮೇಲೆ ಮೊಣಕಾಲ್ ತನಕ ಬರುತ್ತೆ ಅಂತ, ಅದಾದ್ಮೇಲೆ ಸೊಂಟ ತನಕ ಬರುತ್ತೆ ಅಂತ. ಸೊ ಸೊಂಟ ತನಕ ನೀರು ಬಂದ್ರೂ ಕೂಡ ನಮ್ಮಿಷ್ಟ ಬರೋ ಕಡೆನೆ ನಾವು ಹೋಗ್ತೀವಿ. ಸೊಂಟ ತನಕ ನೀರಿದ್ರು ಕೂಡ ಎಲ್ಲೇ ಆಗ್ಲಿ ನಾವೇ ಕಂಟ್ರೋಲ್ ಅಲ್ಲಿ ಇರ್ತೀವಿ. ಆ ನದಿ ಇದ್ರು ನೀರಿದ್ರು ಆ ನೀರಿನ ಜೊತೆಗೆ ನಾವೇನು ಹರ್ಕೊಂಡು ಹೋಗಲ್ಲ. ಯಾಕಂದ್ರೆ ಇನ್ನು ಗ್ರಿಪ್ ನಮ್ಗಿರುತ್ತೆ, ನಾವೇ ಹಿಡಿತದಲ್ಲಿ ಇರ್ತೀವಿ. ಅದಕ್ಕೆ ಯಾವಾಗ ನೀರು ಪೂರ್ತಿ ನಮ್ಮನ್ನ ಮುಳುಗ್ಸೋ ಹಂತಕ್ಕೆ ಬರುತ್ತೋ ಆಗ ನಾವು ಈಜಾಡ್ಬೇಕಾಗುತ್ತೆ. ಈಜ್ ಬಂದಿಲ್ಲ ಅಂದ್ರೆ ನಾವು ಹರ್ಕೊಂಡು ಹೋಗ್ಬೇಕಾಗುತ್ತೆ. ನೀರ್ ಯಾವ ಕಡೆ ಹೋದ್ರೆ ಆ ಕಡೆ. ಆಗ ನಮ್ಮ ಬಲ, ನಮ್ಮ ಶಕ್ತಿ, ನಮ್ಮ ಜ್ಞಾನ ಯಾವುದು ಕೂಡ ಕೆಲಸ ಮಾಡಲ್ಲ. ಆ ನೀರು ಹೋಗೋ ಕಡೆ ನಾವು ಹೋಗ್ಬೇಕಾಗುತ್ತೆ. ಹಾಗೇನೆ ಇಲ್ಲಿ ಕೂಡ ಒಬ್ಬ ವ್ಯಕ್ತಿ ಕುಡಿತಾನೆ ಅಂದ್ರೆ ಅವನು ಸ್ವಲ್ಪ ಕುಡಿತಾನೆ, ಇನ್ನು ಸ್ವಲ್ಪ ಜಾಸ್ತಿ ಕುಡಿತಾನೆ ಅಂದ್ರೆ ಅವನು ಕಂಟ್ರೋಲ್ ಅಲ್ಲಿ ಇರ್ತಾನೆ. ಆದ್ರೆ ಯಾವಾಗ ಅವನು ಕಂಟ್ರೋಲ್ ತಪ್ಪಿ ಕುಡಿತಾನೋ ಅವಾಗ ಆ ಮತ್ತು ಜಾಸ್ತಿ ಆಗಿ ಅವನು ಅನ್ಕೊಂಡ ಹಾಗೆ ನಡಿಯಕ್ಕಾಗಲ್ಲ, ಅವನು ಅನ್ಕೊಂಡ ಹಾಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಅವನು ಅನ್ಕೊಳ್ಳೋ ಹಾಗೆ ಅವನು ಅನ್ಕೊಂಡಿರೋ ಜಾಗಕ್ಕೆ, ಅವನ ಮನೆಗೆ ಆಗ್ಲಿ ಅಥವಾ ಬೇರೆ ಎಲ್ಲೇ ಆಗ್ಲಿ ಹೋಗೋದಕ್ಕೆ ಆಗೋದಿಲ್ಲ. ಎಷ್ಟೋ ಜನ ಪಾನಮತ್ತರಾಗಿ ಸಾರಾಯಿ ಜಾಸ್ತಿ ಕುಡಿದ್ಬಿಟ್ಟು ಎಲ್ಲಂದ್ರಲ್ಲೇ ಬಿದ್ದುಕೊಂಡಿರೋದನ್ನ ನಾವು ನೋಡ್ತೀವಿ. ಸೊ ಅದು ಅವರು ಕಂಟ್ರೋಲ್ ಅಲ್ಲಿ ಇರಲ್ಲ, ಅವರು ಆ ಒಂದು ಸಾರಾಯಿ ಕಂಟ್ರೋಲ್ ಅಲ್ಲಿ ಇರ್ತಾರೆ. ಇಲ್ಲಿ ಒಬ್ಬ ಆತ್ಮಿಕ ಸ್ವಸ್ಥತೆಯಲ್ಲಿ ಇರುವವರು, ಆತ್ಮಿಕವಾಗಿ ಆರೋಗ್ಯದಲ್ಲಿ ಇರುವವರು ದೇವರ ಆತ್ಮರಿಂದ ತುಂಬಿರ್ತಾರೆ ಅಂತ ಹೇಳಿ. ಹಾಗೇನೆ ದೇವರ ಆತ್ಮನಿಂದ ತುಂಬಲ್ಪಡೋದು ಅಂದ್ರೆ ಈಗ ಸ್ವಲ್ಪ ಸ್ವಲ್ಪ ತುಂಬಲ್ಪಡೋದಲ್ಲ, ಈಗ ಪರಿಪೂರ್ಣವಾಗಿ ನಾವು ದೇವರ ಆತ್ಮನಿಂದ ನಡೆಸಲ್ಪಡುವವರಾಗಿ ಇರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಅದು ಆತ್ಮಿಕ ಸ್ವಸ್ಥತೆ ಅಂತ ಹೇಳಿ. ಸೊ ಎರಡನೇದಾಗಿ ನಾವು ನೋಡುವಾಗ ಸ್ವಸ್ಥತೆ ಪಡಿಸುವಂತಹ ಎರಡನೇ ಕ್ರಮ ಏನು ಅಂದ್ರೆ ಪಾಪ ಮಾಡೋದನ್ನು ನಿಲ್ಲಿಸಬೇಕು ಅಂತ. ಯಾಕೋಬ 5:13-14 ಅನ್ನೋದೋಣ. ನಿಮ್ಮಲ್ಲಿ ಬಾಧೆ ಪಡುವವನು ಇದ್ದಾನೋ ಅವನು ದೇವರನ್ನು ಪ್ರಾರ್ಥಿಸಲಿ. ನಿಮ್ಮಲ್ಲಿ ಸಂತೋಷ ಪಡುವವನಿದ್ದಾನೋ ಅವನು ಕೀರ್ತನೆ ಹಾಡಲಿ. ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನು ಇದ್ದಾನೋ ಅವನು ಸಭೆಯ ಹಿರಿಯರನ್ನು ಕರೆಕಳುಹಿಸಲಿ. ಅವರು ಕರ್ತನ ಹೆಸರಿನಿಂದ ಅವರಿಗೆ ಎಣ್ಣೆ ಹಚ್ಚಿ ಅವನಿಗೋಸ್ಕರ ದೇವರನ್ನು ಪ್ರಾರ್ಥಿಸಲಿ. ಆಮೇನ್. ಸೊ ಇಲ್ಲಿ ಹೇಳ್ತಾ ಇರೋದು ಅದು ಎಂಥ ಕಾಯಿಲೆ ಎಂಥ ರೋಗ ಇದ್ರೂ ಕೂಡ ಅವ್ರು ಏನ್ ಮಾಡ್ಬೇಕು? ದೇವರಲ್ಲಿ ಅವರು ಪ್ರಾರ್ಥನೆ ಮಾಡ್ಬೇಕು, ಮತ್ತೆ ಕೀರ್ತನೆ ಹಾಡಬೇಕು. ಅಸ್ವಸ್ಥತೆ ಇರೋರು ಏನ್ ಮಾಡ್ಬೇಕು? ಸಭೆಯವನ್ನ ಕರೆ ಕಳಿಸ್ಬೇಕು. ಮತ್ತೆ ಅವರು ಕರ್ತನ ಹೆಸರಿನಿಂದ ಅವರಿಗೆ ಎಣ್ಣೆ ಹಚ್ಚಿ ಅವರಿಗೋಸ್ಕರ ದೇವರನ್ನು ಪ್ರಾರ್ಥಿಸ್ಬೇಕೆಂಬುದಾಗಿ ನಾವು ನೋಡ್ತೇವೆ. ಹಾಗೆ ಇನ್ನು 15ನೇ ವಚನದಲ್ಲಿ ನೋಡುವಾಗ ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು, ಕರ್ತನು ಅವನನ್ನು ಎಬ್ಬಿಸುವನು ಮತ್ತು ಪಾಪ ಮಾಡಿದವನಾಗಿದ್ದರೆ ಅದು ಪರಿಹಾರವಾಗುವುದು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಪ್ರಾರ್ಥನೆಯ ಮೂಲಕ ದೇವರ ಬಳಿಗೆ ಬಂದು ನಾವು ಪ್ರಾರ್ಥನೆ ಮಾಡಿದ್ರು ಕೂಡ ಪಾಪ ಮಾಡೋದನ್ನ ನಿಲ್ಲಿಸ್ಬೇಕು ಅಂತ ಹೇಳಿ. ಸ್ವಸ್ಥತೆಗೆ ಇದೊಂದು ಕಾರಣವಾಗುತ್ತೆ, ಇದೊಂದು ಮಾರ್ಗವಾಗುತ್ತೆ. ದೇವರ ನಾಮಕ್ಕೆ ಸ್ತೋತ್ರ. ಮತ್ತೆ ಮೂರನೇದಾಗಿ ನಾವು ನೋಡುವಾಗ ನಿನ್ನ ಪರಿಸ್ಥಿತಿಯನ್ನ ಸರಿಪಡಿಸ್ಕೊಳ್ಬೇಕು ಅಂತ. ಕಾಯಿಲೆಗಳು ಬರೋದು ಏನಕ್ಕೆ? ಒಂದ್ ವೇಳೆ ನೀರು ಸರಿಯಾಗಿಲ್ಲ ಅಂದ್ರೆ, ಒಳ್ಳೆ ನೀರು ಕುಡ್ದಿಲ್ಲ ಅಂದ್ರೆ ಕಾಯಿಲೆ ಬರುತ್ತೆ. ಅಥವಾ ಒಳ್ಳೆ ಆಹಾರ ತಿಂದಿಲ್ಲ ಅಂದ್ರೆ, ಕೆಟ್ಟೋಗಿರೋ ಆಹಾರನ ತಿನ್ನೋದು ಅಥವಾ ನಮ್ಮ ದೇಹಕ್ಕೆ ಅಂಟದೇ ಇರುವಂತ ಆಹಾರವನ್ನ ತಿನ್ನುವಾಗ ಸಮಸ್ಯೆಗಳು ಬರುತ್ತೆ. ನಮ್ಮ ಮನೆ, ನಮ್ಮ ಸುತ್ತಲೂ ಇರುವಂತಹ ಪರಿಸರವನ್ನ ನಾವು ಸರಿಯಾಗಿ ಇಟ್ಕೊಂಡಿಲ್ಲ ಅಂದ್ರೆ, ಕೆಲವ್ರ ಮನೆಗಳ ಹತ್ರ ಎಲ್ಲ ಚರಂಡಿ ಇರುತ್ತೆ, ಅದನ್ನ ನಾವು ನೋಡಿರ್ತೀವಿ. ಆ ಚರಂಡಿ ನೀರೆಲ್ಲ ಬಂದು ನಿಂತ್ಕೊಳ್ಳೋದು, ಅಥವಾ ಅದನ್ನ ಶುದ್ಧವಾಗಿ ನಾವು ಇಟ್ಕೊಂಡಿಲ್ಲ ಅಂದ್ರೆ ವಾಸನೆ ಬರ್ತಾ ಇರುತ್ತೆ. ಆ ಒಂದು ಕೆಟ್ಟ ಗಾಳಿಯನ್ನ, ವಿಷ ಗಾಳಿಯನ್ನ ನಾವು ಸೇವಿಸ್ತಾ ಅಸ್ವಸ್ಥರಾಗ್ತೀವಿ. ಅದಕ್ಕೋಸ್ಕರ ಅದು ಕೂಡ ಒಂದು ಕಾರಣವಾಗಿರುತ್ತೆ. ನಾವು ಇರುವಂತಹ ಮನೆ, ನಾವಿರುವಂತಹ ಪರಿಸರ ಅದು ಕೂಡ ಸಮಸ್ಯೆಗೆ ಕಾರಣವಾಗುತ್ತೆ, ಅನಾರೋಗ್ಯಕ್ಕೆ ಕಾರಣವಾಗುತ್ತೆ. ಅದನ್ನು ಕೂಡ ನಾವು ಸರಿಪಡಿಸ್ಕೊಳ್ಬೇಕು. ಮತ್ತೆ ಅದನ್ನ ಓದೋಣ ನಾವು. ಮತ್ತಾಯ 12:25-29. ಆತನು ಅವರ ಆಲೋಚನೆಗಳನ್ನು ತಿಳ್ಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಯಾವ ರಾಜ್ಯವಾದರೂ ತನ್ನಲ್ಲಿ ಭೇದ ಹುಟ್ಟಿದರೆ ಹಾಳಾಗುವುದು, ತನ್ನಲ್ಲಿ ಭೇದ ಹುಟ್ಟಿದ ಯಾವ ಪಟ್ಟಣವಾದರೂ ಮನೆಯಾದರೂ ನಿಲ್ಲದು.
ಅದರಂತೆ ಸೈತಾನನನ್ನು ಹೊರಡಿಸಿದರೆ ತನ್ನಲ್ಲಿ ಭೇದ ಹುಟ್ಟಿಸಿಕೊಂಡ ಹಾಗಾಯಿತು. ಹಾಗಾದರೆ ಅವನ ರಾಜ್ಯವು ಹೇಗೆ ಉಳಿದಿತು? ನಾನು ಬೆಲ್ಜೆಬೂಲನ ಬಲದಿಂದ ದೆವ್ವಗಳನ್ನು ಬಿಡಿಸುವುದಾದರೆ ನಿಮ್ಮವರು ಯಾರ ಬಲದಿಂದ ಬಿಡಿಸುತ್ತಾರೆ? ಆದುದರಿಂದ ಅವರೇ ನಿಮಗೆ ನ್ಯಾಯ ತೀರಿಸುವವರಾಗುವರು. ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ. ಇದಲ್ಲದೆ ಒಬ್ಬನು ಮೊದಲು ಬಲಿಷ್ಠನನ್ನು ಕಟ್ಟಿ ಹಾಕದೆ ಆ ಬಲಿಷ್ಠನ ಮನೆಯನ್ನು ಹೊಕ್ಕು ಅವನ ಸೊತ್ತನ್ನು ಸುಲುಕೊಳ್ಳುವುದು ಹೇಗೆ? ಕಟ್ಟಿ ಹಾಕಿದ ಮೇಲೆ ಅವನ ಮನೆಯನ್ನು ಸುಲುಕೊಂಡಾನು. ಇಲ್ಲಿ ನಾವು ನೋಡ್ತಿರೋದು ಒಂದು ದುರಾತ್ಮನ ಬಗ್ಗೆ ನಾವು ನೋಡ್ತೀವಿ, ಸೈತಾನ ಬಗ್ಗೆ ನಾವು ನೋಡ್ತೀವಿ. ನಮ್ಮ ಹೃದಯ ಶುದ್ಧವಾಗಿರ್ಬೇಕು ಅನ್ನೋದು ಇದು ಮಾತನಾಡುತ್ತೆ. ನಮ್ಮ ಹೃದಯದಲ್ಲಿ ದೇವರ ವಿಷಯಗಳಿರ್ಬೇಕು, ದೇವರ ವಾಕ್ಯ ಇರಬೇಕು. ಈಗ ನಾನು ಆಗ್ಲೇ ಹೇಳಿದೆ, ಶಾರೀರಿಕವಾಗಿ ಮನೆ, ಪರಿಸರ, ನಮ್ಮ ಸುತ್ತಲೂ ವಾತಾವರಣ ತುಂಬಾ ಮುಖ್ಯ. ಹಾಗೇನೆ ಆತ್ಮಿಕವಾಗಿ ನಮ್ಮ ಹೃದಯ ದೇವರ ಆಲಯವಾಗಿದೆ, ದೇವರ ಮನೆಯಾಗಿದೆ. ಅದನ್ನ ಕೂಡ ಸ್ವಚ್ಛವಾಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ. ಸ್ವಚ್ಛವಾಗಿ ಶುದ್ಧವಾಗಿ ಇಟ್ಕೊಂಡು ದೇವರ ಒಂದು ವಾಸಸ್ಥಾನವಾಗಿ ಅದನ್ನ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳುವಾಗ ದೇವರ ಆತ್ಮನು ವಾಸ ಮಾಡ್ತಾ ದೇವ್ರು ನಮ್ಮನ್ನ ನಡೆಸ್ತಾರೆ. ಅದು ಸೈತಾನನ ವಾಸಸ್ಥಳವಾಗಿರಬಾರದು, ದುರಾತ್ಮಗಳ ವಾಸಸ್ಥಳವಾಗಿರಬಾರದು. ಮೊದಲು ಆ ಸೈತಾನನ ಕಾರ್ಯಗಳನ್ನ ನಾವು ಲಯಪಡಿಸ್ಬೇಕು. ಒಂದು ದುರಾತ್ಮ ಹೋಗಿ ಇನ್ನು 7 ಅದಕ್ಕಿಂತ ಕೆಟ್ಟ ದುರಾತ್ಮಗಳನ್ನ ಕರ್ಕೊಂಡ್ಬರುತ್ತೆ ಅಂದ್ರೆ ಅವನ ಸ್ಥಿತಿ ಮೊದಲಿಗಿಂತ ಹದಗೆಡುತ್ತೆ ಅಂತ ಹೇಳ್ಬಿಟ್ಟು ವಾಕ್ಯದಲ್ಲಿ ನಾವು ನೋಡ್ತೇವೆ. ಸೊ ಹಾಗಾಗಿ ನಾವು ಈಗ ಅನ್ಯ ಜನರು ಏನ್ ಮಾಡ್ತಾರಂದ್ರೆ ಅವರ ಹೃದಯಗಳನ್ನ, ಅವ್ರ ಮನಸ್ಸುಗಳನ್ನ ಶುದ್ಧ ಮಾಡ್ಕೊಳ್ಬಹುದು. ಆದ್ರೆ ಅದು ಖಾಲಿ ಇರೋದ್ರಿಂದ, ಮನೆ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಖಾಲಿ ಇರುತ್ತೆ, ಅಲ್ಲಿ ಯೇಸು ಅನ್ನೋ ಯಜಮಾನ ಇಲ್ಲದೆ ಇರೋದ್ರಿಂದ ದುರಾತ್ಮಗಳು ಒಳಗಡೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಸೊ ದುಷ್ಟಶಕ್ತಿಗಳಿಂದ ಅನೇಕ ರೋಗಗಳು ಬರುತ್ತೆ. ಆಗ್ಲೇ ನಾನು ಹೇಳಿದೆ ಸೈತಾನದಿಂದ ಬರುವಂತ ರೋಗಗಳನ್ನು. ಸೈತಾನನೇ ನಮ್ಮ ಹೃದಯದಲ್ಲಿ ಪ್ರವೇಶ ಮಾಡದೇ ಇದ್ರೆ ನಾವು ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತೆ 4ನೇದಾಗಿ ನಾವು ನೋಡೋದು, ಈಗ ನೀನು ವೈದ್ಯಕೀಯ ಚಿಕಿತ್ಸೆನ ನಿರ್ವಹಿಸಬಹುದು ಅಂತ ಹೇಳ್ಬಿಟ್ಟು. ಆಗ್ಲೇ ಯಾಕೋಬ 5:13-14 ನಾವು ಓದ್ಕೊಂಡ್ವಿ. ಸೊ ಇಲ್ಲೇನ್ ಹೇಳುತ್ತಂದ್ರೆ, ಮೊದಲು ನಾವು ಆತ್ಮಿಕವಾಗಿ ಸ್ವಸ್ಥತೆಯನ್ನ ಹೊಂದ್ಕೋಬೇಕು. ಅಂದ್ರೆ ನಮ್ಮ ಹೃದಯದ ಯಜಮಾನ, ನಮ್ಮ ಜೀವಿತದ ಯಜಮಾನ ಕ್ರಿಸ್ತನಾಗಿದ್ದಾನ ಇಲ್ವಾ ಅನ್ನೋದನ್ನ ನೋಡ್ಕೋಬೇಕು. 2ನೇದಾಗಿ ಪಾಪ ಮಾಡೋದನ್ನ ನಿಲ್ಲಿಸ್ಬೇಕು. 3ನೇದಾಗಿ ದುರಾತ್ಮನಿಂದ ತಪ್ಪಿಸ್ಕೋಬೇಕು. ಮತ್ತೆ ಮನೆ ವಾತಾವರಣ, ನಾವು ತಿನ್ನೋದು, ಉಣ್ಣೋದು, ನಾವು ಸೇವಿಸೋ ಗಾಳಿ ಶುದ್ಧವಾಗಿದೆಯಾ ಇಲ್ಲ ಅನ್ನೋದನ್ನ ನೋಡ್ಕೋಬೇಕು. ಅದಾದ್ಮೇಲೆ ಇವೆಲ್ಲ ಸರಿ ಇದೆ ಅಂದಮೇಲೆ ನಮ್ಮ ಒಂದು ಅನಾರೋಗ್ಯಕ್ಕೆ ಕಾರಣ ಅದು ಶಾರೀರಿಕವಾದ ರೋಗ, ಶಾರೀರಿಕವಾದ ನೋವಿರುತ್ತೆ. ಅದನ್ನ ನಾವು ಆಸ್ಪತ್ರೆಯಲ್ಲಿ ಹೋಗಿ ಡಾಕ್ಟರ್ಗೆ ತೋರಿಸ್ಕೊಳ್ಳುವಾಗ ಖಂಡಿತ ಅದು ಗುಣವಾಗುತ್ತೆ. ಒಂದ್ ವೇಳೆ ಆತ್ಮಿಕವಾದ ಸಮಸ್ಯೆಗಳಿಂದಲೋ, ಸೈತಾನನಿಂದಲೋ, ಮಾನಸಿಕ ವ್ಯಾಧಿಗಳಿಂದ ಇರುವಂತದ್ದಾಗಿದ್ರೆ ಅದು ಯಾವ ಡಾಕ್ಟರ್ ಕೂಡ ಗುಣಪಡಿಸ್ಲಿಕ್ಕೆ ಆಗೋದಿಲ್ಲ. ಒಂದ್ ವೇಳೆ ಗುಣಪಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಸಮಸ್ಯೆ ಇನ್ನೂ ಜಾಸ್ತಿ ಆಗುತ್ತೆ. 5ನೇದಾಗಿ ನಾವು ನೋಡೋಣ. 5ನೇ ಮೈನ್ ಪಾಯಿಂಟ್ ಅಲ್ಲಿ ನೋಡುವಾಗ, ನೀನು ಸ್ವಸ್ಥತೆ ಹೊಂದಿದ ನಂತರ ಏನು ಮಾಡ್ತೀಯ ಎಂಬುದು ಕೂಡ ತುಂಬಾ ಮುಖ್ಯ. ಅಂದ್ರೆ ಸಭೆಗೆ ಬರುವಂತವ್ರು ಅನೇಕರು ಗುಣ ಹೊಂದುತ್ತಾರೆ, ಸ್ವಸ್ಥತೆ ಆಗ್ತಾರೆ, ಯೇಸು ಹೆಸರಲ್ಲೇ ಅವ್ರು ಬಿಡುಗಡೆ ಹೊಂದ್ಕೊಳ್ತಾರೆ. ದುರಾತ್ಮನ ಕಾಟ, ಮಾಟ ಮಂತ್ರದ ಒಂದು ಸಮಸ್ಯೆಗಳು, ಅನಾರೋಗ್ಯಗಳು, ಶಾರೀರಿಕವಾಗಿ ಅವ್ರಿಗಿರೋ ತೊಂದರೆಗಳಿಂದ ಅವ್ರು ಬಿಡುಗಡೆ ಹೊಂದಿರ್ತಾರೆ. ಸಾಕ್ಷಿಗಳು ಅಂದ್ರೆ ಈಗಲೂ ಕೂಡ ಎಷ್ಟೋ ಜನ ಸಾಕ್ಷಿ ಹೇಳ್ತಾರೆ. ಸಭೆಗೆ ಬಂದು ಬಿಟ್ಟು ಹೋಗಿರೋರು ಎಷ್ಟೋ ಜನ ಸಾಕ್ಷಿ ಹೇಳ್ತಾರೆ, ಇಲ್ಲ ನಾನು ಚರ್ಚ್ಗೆ ಹೋಗ್ತಿದ್ದೆ, ಅವಾಗ ನನಗೆ ಒಳ್ಳೇದಾಯ್ತು, ಹಾಗಾಯ್ತು, ಹೀಗಾಯ್ತು ಅಂತ ಹೇಳ್ತಿರ್ತಾರೆ. ಆದ್ರೆ ಅವರು ದೇವರಲ್ಲಿ ಸಾಕ್ಷಿಯಾಗಿ ಇರೋದಿಲ್ಲ, ಕ್ರಿಸ್ತನಿಗೋಸ್ಕರ ಅವ್ರು ಜೀವಿಸ್ತಾ ಇರಲ್ಲ. ಅದಕ್ಕೋಸ್ಕರ ಗುಣವಾಗೋದು ಒಂದು ಹಂತ ಆದ್ರೆ, ಸ್ವಸ್ಥತೆ ಆಗೋದು ಒಂದು ಹಂತ ಆದ್ರೆ, ಅದರ ನಂತರ ನಾವ್ ಏನ್ ಮಾಡ್ತೀವಿ, ಯಾವ ರೀತಿ ನಡ್ಕೊಳ್ತೀವಿ ಅನ್ನೋದು ಕೂಡ ತುಂಬಾ ಮುಖ್ಯ. ಈಗ ಡಾಕ್ಟ್ರು ಒಂದ್ ವೇಳೆ ಒಂದು 3 ದಿನಕ್ಕೆ ಔಷಧಿ ಕೊಟ್ಟು, ಟ್ಯಾಬ್ಲೆಟ್ ಕೊಟ್ಟು, ಅಥವಾ ಒಂದು ವಾರಕ್ಕೆ ಟ್ಯಾಬ್ಲೆಟ್ ಕೊಟ್ಟು ವಾರ ಬಿಟ್ಟು ಬನ್ನಿ ನೋಡೋಣ ಅಂತಾರೆ. ಆ ವಾರ ಬಿಟ್ಟು 3 ದಿನ ಬಿಟ್ಟು ಆ ಟ್ಯಾಬ್ಲೆಟ್ ಆದ್ಮೇಲೆ ಹೋಗಿ ನಾವು ತೋರಿಸ್ಕೊಳ್ಳುವಾಗ ಸರಿ ಚೆನ್ನಾಗಿದ್ರೆ ಇವಾಗ ಚೆನ್ನಾಗಿದ್ದೀನಿ ಪಾಸ್ಟ್ರೆ, ಪರವಾಗಿಲ್ಲ ಅಂತ ಹೇಳಿದ್ರೆ ಆಯ್ತು, ಇನ್ಮೇಲೆ ನೀನು ಇಂಥ ತಿನ್ಬೇಕು, ಇಂಥ ತಿನ್ನಬಾರ್ದು, ಇದು ಹೀಗೆ ಇದನ್ನ ಮಾಡ್ಬೇಕು, ಅದನ್ನ ಮಾಡಬಾರ್ದು ಅಂತ ಹೇಳಿ. ಸೊ ಅವರ ಆರೋಗ್ಯಕ್ಕೆ, ಅವರ ದೇಹಕ್ಕೆ ಯಾವುದು ಒಳ್ಳೇದು ಅದನ್ನ ಮಾಡಕ್ಕೆ ಹೇಳ್ತಾರೆ, ಯಾವ್ದು ಕೆಟ್ಟದ್ದು ಇಂಥದ್ದು ಮಾಡಬೇಡ, ತಿನ್ನಬೇಡ ಅಂತ ಹೇಳ್ತಾರೆ. ಒಂದು ವೇಳೆ ಡಾಕ್ಟರ್ ಹೇಳಿದ್ಮೇಲೂ ಕೂಡ ಅದನ್ನ ಕೇಳದೆ ಅದನ್ನ ಮುಂದುವರಿಸಿದ್ರೆ ಮತ್ತೆ ಅವ್ರಿಗೆ ಅನಾರೋಗ್ಯ ಬರೋದು, ಸಮಸ್ಯೆಗಳು ಬರೋದು ಯಾರು ತಪ್ಸಕ್ ಆಗಲ್ಲ. ಹಾಗೇನೆ ಇಲ್ಲಿ ನಾವು ನೋಡ್ತಿರುವಂತದ್ದು, ನಾವು ಸ್ವಸ್ಥತೆ ಹೊಂದ್ಕೊಂಡ್ಮೇಲೆ ಸಭೆಗೆ ಹೋಗ್ತೀವಿ, ಪ್ರಾರ್ಥನೆ ಮಾಡಿಸ್ಕೊಳ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಬಿಡುಗಡೆ ಹೊಂದ್ಕೊಳ್ತೀವಿ. ಆ ಬಿಡುಗಡೆ ಹೊಂದ್ಕೊಳ್ತ ತಕ್ಷಣ ಎಷ್ಟೋ ಜನ ಸಭೆನ ಬಿಟ್ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಶಾರೀರಿಕವಾದ
ಅಥವಾ ಅವ್ರಿಗಿರುವಂತ ಅನಾರೋಗ್ಯ ವಾಸಿ ಆದ್ಮೇಲೆ ಯೇಸುವಿನ ಅವಶ್ಯಕತೆ ಇನ್ನೇನಿದೆ ಅನ್ನೋ ರೀತಿಯಲ್ಲಿ ಅವ್ರ ಸಭೆಗೆ ಬರೋದೇ ಅವ್ರಿಗಿರುವಂತ ಕಷ್ಟ, ನೋವು, ಸಮಸ್ಯೆಗಳಿಂದ ಬಿಡುಗಡೆ ಹೊಂದೋದಕ್ಕೆ. ಆ ಬಿಡುಗಡೆ ಹೊಂದದ್ಮೇಲೆ ಇನ್ ಮುಗೀತಲ್ಲ, ಇನ್ನು ಸಭೆ ಏನಕ್ಕೆ, ಯೇಸು ಏನಕ್ಕೆ ಅವ್ರಿಗೆ ಅನ್ನೋ ರೀತಿಯಲ್ಲಿ. ಅಲ್ಲ, ಪ್ರತಿಯೊಬ್ರು ಸಭೆಗೆ ಬರುವಂತವ್ರು ರಕ್ಷಣೆಗೋಸ್ಕರ ಬರೋದು, ದೇವ್ರ ಮಕ್ಕಳಾಗಿ ಶಾಶ್ವತವಾಗಿ ಬದುಕೋದಕ್ಕೋಸ್ಕರ ನಾವು ಸಭೆಗೆ ಬರೋದು, ಯೇಸು ನಂಬೋದು. ನಾನು ಆಗ್ಲೇ ಹೇಳಿದಾಗ ಆತ್ಮಿಕ ಸ್ವಸ್ಥತೆ ಫಸ್ಟ್. ಆತರ ಆತ್ಮಿಕ ಸ್ವಸ್ಥತೆನ ಹೊಂದ್ಕೊಂಡ ಮೇಲೆ ಕ್ರಿಸ್ತನಲ್ಲಿ ನಿನ್ನ ನಂಬಿಕೆನ ಮುಂದುವರಿಬೇಕು. ಮತ್ತೆ 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 ಹಳೆ ಜೀವಿತಕ್ಕೆ, ಮತ್ತೆ ಹಳೆ ವಿಗ್ರಹಗಳಲ್ಲಿ, ಮತ್ತೆ ಹಳೆ ದೇವರುಗಳಲ್ಲಿ ನಂಬಿಕೆ ಇಡದೆ ನಂಬಿರುವಂತ ಈ ಕ್ರಿಸ್ತನಲ್ಲಿ ಮುಂದುವರಿಬೇಕು ಅಂತ. ಎರಡನೇದಾಗಿ ಕೃತಜ್ಞತೆಯ ಹೃದಯವನ್ನು ಮತ್ತು ಜೀವಿತವನ್ನು ಪುನಃಸ್ಥಾಪಿಸ್ಬೇಕು ಅಂತ. ದೇವರಿಗೆ ನಾವು ಕೃತಜ್ಞತರಾಗಿರ್ಬೇಕು. ದೇವರು ಇಷ್ಟೆಲ್ಲ ಬಿಡುಗಡೆಯನ್ನ, ಸ್ವಸ್ಥತೆಯನ್ನ ಕೊಟ್ಟಿರೋದಕ್ಕೆ ಆತನಿಗಾಗಿ ನಾವು ಜೀವಿಸ್ಬೇಕು. ಮತ್ತೆ ಕೊನೆಯದಾಗಿ ಅದನ್ನೇ ಸಾಕ್ಷ್ಯ ಜೀವಿತವನ್ನು ಜೀವಿಸ್ಬೇಕು ಅಂತ. ಕ್ರಿಸ್ತನು ನಮ್ಮಲ್ಲಿ ಕಾಣಬೇಕು, ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ಕಾಣಬೇಕು, ಕ್ರಿಸ್ತನ ಸುವಾರ್ತೆ ನಮ್ಮಲ್ಲಿ ಕಾಣಬೇಕು. ದೇವ್ರ ನಾಮಕ್ಕೆ ಸ್ತೋತ್ರ. ಈ ಒಂದು 3 ವಿಷಯಗಳು ತುಂಬಾ ಮುಖ್ಯ. ಸ್ವಸ್ಥತೆ ಆದ್ಮೇಲೆ, ಬಿಡುಗಡೆ ಹೊಂದಿದ್ಮೇಲೆ ಕ್ರಿಸ್ತನಿಗಾಗಿ ಜೀವಿಸೋದು, ಕೃತಜ್ಞತೆಯಲ್ಲಿ ಜೀವಿಸೋದು, ಮತ್ತೆ ಸಾಕ್ಷಿಯಾಗಿ ಜೀವಿಸೋದು ತುಂಬಾ ಮುಖ್ಯ. ಕೊನೆಯದಾಗಿ ನಾವು ನೋಡುವಾಗ 6ನೇದಾಗಿ ಗುಣಪಡಿಸುವುದು ಎಂಬುದಾಗಿ. ಏನನ್ನ ಗುಣಪಡಿಸೋದು? ಒಂದೊಂದರಲ್ಲೂ ನಾವು ನೋಡ್ತಾ ಇದ್ವಿ. ಏಡ್ಸ್ ರೋಗದ ಬಗ್ಗೆ ನಾವು ಕೇಳ್ತಾ ಇದ್ವಿ. ತುಂಬಾ ಜನರಿಗೆ ಏಡ್ಸ್ ಇದೆ, HIV ಇದೆ. HIV ಅಂದ್ರೆ ಏಡ್ಸ್ ಬರೋದಕ್ಕೆ ಮುಂಚೆ ಅದು HIV ಅಂತೀವಿ ಫಸ್ಟ್. ಅದು ಜಾಸ್ತಿ ಹರಡ್ಕೊಂಡು ನೆಕ್ಸ್ಟ್ ಲೆವೆಲ್ ಅದು ಏಡ್ಸ್ ಆಗಿ ಪರಿಣಮಿಸುತ್ತೆ. ಒಂದು ವೇಳೆ HIV ಇದ್ದಾಗ ಅದನ್ನ ಗುಣಪಡಿಸೋಕೆ ಅವಕಾಶ ಇರ್ಬೋದು, ಆದ್ರೆ ಅದು ಏಡ್ಸ್ ಆಗಿ ಬದಲಾದಾಗ ಆ ಒಂದು ಹಂತ ಮೀರೋಗಿರುತ್ತೆ ಗುಣವಾಗೋದಕ್ಕೆ. ಹಾಗಾಗಿ ಗುಣಪಡಿಸ್ಲಿಕ್ಕೆ ಆಗೋದಿಲ್ಲ. ಸೊ ಇವತ್ತು ಎಷ್ಟೋ ಜನ ಈ ತರ ಏಡ್ಸ್ ರೋಗಕ್ಕೆ ಬಲಿ ಆಗ್ತಾ ಇದ್ದಾರೆ. ಎಷ್ಟೋ ಜನ ಏಡ್ಸ್ ಇರೋರು ಅವ್ರೇನಂದ್ರೆ ಕೆಲವರು ಈ ತರ ತಪ್ಪಾದ ಜೀವಿತವನ್ನ ಜೀವಿಸ್ಕೊಂಡು ಏಡ್ಸ್ ರೋಗಕ್ಕೆ ಒಳಗಾಗಿರ್ತಾರೆ. ಅವರಿಂದಾಗಿ ಅವ್ರ ಮಕ್ಕಳಿಗೂ ಅದು ಬರೋದು, ಕುಟುಂಬದವ್ರಿಗೂ ಅದು ಬರೋದು, ಗಂಡನಿಂದ ಹೆಂಡತಿ, ಹೆಂಡತಿಯಿಂದ ಗಂಡನಿಗೆ. ಸೊ ಈ ತರ ಅದು ಹರಡ್ತಾ ಇರೋದನ್ನ ನಾವು ನೋಡ್ತೇವೆ. ಇನ್ನು ಕೆಲವರೆಲ್ಲ ಈ ತರ ಸೈಕೋಗಳಂತೀವಲ್ಲ, ಅವ್ರೇನ್ ಮಾಡ್ತಾರೆ, ನಾನೊಬ್ಬಳೇ ಯಾಕೆ ಸಾಯ್ಬೇಕು ಏಡ್ಸ್ ಇಂದ, ನಾನ್ ಮಾಡ್ದಿರೋ ತಪ್ಪಿಂದ ನಾನು ಈ ಏಡ್ಸ್ ಒಳಗಾದೆ, ನಾನು ಇನ್ನೂ ಒಂದು 10 ಜನಕ್ಕೆ ಇದನ್ನ ಹರಡಿಸ್ಬೇಕು ಅಂತ ಹೇಳ್ಬಿಟ್ಟು ಹರಡಿಸ್ತಾ ಇದ್ದಾರೆ. ಸೊ ಎಷ್ಟೋ ಜನ ಏಡ್ಸ್ ಇದೆ ಅಂದ ತಕ್ಷಣನೇ ಕುಗ್ಗು ಹೋಗ್ತೀವಿ, ಸೋತೋಗ್ಬಿಡ್ತೀವಿ. ಅಯ್ಯೋ ಏಡ್ಸ್, ಯಾಕಂದ್ರೆ ಅದಕ್ಕೆ ಚಿಕಿತ್ಸೆ ಇಲ್ಲದೆ ಇರೋದ್ರಿಂದ, ಅದಕ್ಕೆ ಇನ್ನೂ ಔಷಧಿ ಕಂಡಿಡಿದೇ ಇರೋದ್ರಿಂದ ಇನ್ನು ಸಾಯೋ ತನಕ ಏಡ್ಸ್ ಪೇಷಂಟ್ ಆಗಿ ಅವ್ರು ಸಾಯ್ಬೇಕು. ಹಂತವಾಗಿ ಅವರಲ್ಲಿರುವಂತ ಆ ಜೀವಕಣಗಳನ್ನೆಲ್ಲ ಅದು ತಿಂದ್ಬಿಟ್ಟು ರೋಗಿಯಾಗಿ ಅವ್ರು ಸಾಯ್ಬೇಕಾಗತ್ತೆ. ಸೊ ಅಂತ ಒಂದು ಏಡ್ಸ್ ಕಾಯಿಲೆನ ಕೂಡ ಗುಣಪಡಿಸುವಂತಹ ಶಕ್ತಿ ಖಂಡಿತ ಕ್ರಿಸ್ತನಿಗಿದೆ, ಪ್ರಾರ್ಥನೆಗಿದೆ. ಅದಕ್ಕೆ ಇಲ್ಲ ನೋಡ್ತೀವಿ, ಏಡ್ಸ್ ರೋಗದ ಕಾಲ ಆಗಮನವಾಗಿದೆ. ಈಗಾಗಲೇ ಏಡ್ಸ್ ರೋಗದ ಕಾಲ ಬಂದಿದೆ. ಎಲ್ಲಿ ನೋಡಿದ್ರು ಕೂಡ ಏಡ್ಸ್ 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 ಅನ್ನುವಂಥದ್ದು. ಅದಕ್ಕೆ ಎಷ್ಟೋ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೊಡ್ತಿದ್ದಾರೆ. ಎರಡನೇದಾಗಿ ಲೈಂಗಿಕ ಗೊಂದಲ, ನಿರಾಸಕ್ತಿಯ ವಯಸ್ಸು ಅಂತ ಹೇಳಿ. ಲೈಂಗಿಕ ಗೊಂದಲಗಳಂದ್ರೆ ಏನು? ಆಗ್ಲೇ ಹೇಳಿದಾಗೆ ಬೈಬಲಲ್ಲಿ ಕೂಡ ನಾವು ನೋಡ್ತೀವಿ, ಹುಡುಗಿ ಹುಡುಗಿಯನ್ನ ಮದುವೆ ಆಗ್ತಿದೆ, ಹುಡುಗ ಹುಡುಗನ್ನ ಮದುವೆ ಆಗ್ತಾ ಇದೆ. ತುಂಬಾ ಒಂಥರ ಆ ಗೊಂದಲಗಳಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಈಗ ಮದುವೆನೂ ಆಗದೆ ಹಾಗೆ ಇದ್ಬಿಡ್ತಾ ಇದ್ದಾರೆ, ಈ ಸಂಸಾರದ ಜೀವಿತಾನೇ ಬೇಡ ಅಂತ. ಇನ್ನು ಕೆಲವರು ಮದುವೆನೂ ಆಗದೆ ಲಿವಿಂಗ್ ರಿಲೇಶನ್ಶಿಪ್ ಅಂತ ಈಗ ಹೊಸ ಹೆಸರು ಇಟ್ಕೊಂಡಿದ್ದಾರೆ. ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇರೋದು ಅಂದ್ರೆ ಅವಾಗೆಲ್ಲ ಲವ್ ಮಾಡ್ತಿದಾರ, ಲವ್ ಅಲ್ಲಿ ಇದೆಯಾ, ಫ್ರೆಂಡ್ಸ್ ಲವರ್ಸ್ ಅನ್ನೋದು ಇರ್ತಿತ್ತು. ಇವಾಗ ಫ್ರೆಂಡ್ಸು ಅಲ್ಲ, ಲವರ್ಸು ಅಲ್ಲ, ಈ ಕಡೆ ಗಂಡ ಹೆಂಡತಿನೂ ಅಲ್ಲ. ಲಿವಿಂಗ್ ರಿಲೇಶನ್ಶಿಪ್ ಅಂದ್ರೆ ಒಂದು ಗಂಡ ಹೆಂಡತಿ ತರಾನೇ ಒಂದು ಮನೆ ಮಾಡ್ಕೊಂಡು ಒಟ್ಟಿಗೆ ಇರೋದು. ಅವ್ರಿಗೆ ಇಷ್ಟ ಆದ್ರೆ ಮುಂದುವರಿಯೋದು, ಕಷ್ಟ ಆದ್ರೆ ಅವ್ರ ಪಾಡ್ಗೆ ಅವ್ರು ಹೋಗ್ಬಿಡೋದು, ಅವ್ರವ್ರ ದಾರಿ ಅವ್ರು ನೋಡ್ಕೊಳ್ಳೋದು. ಅವ್ರಿಗೆ ಎಷ್ಟು ದಿನ ಇಬ್ರು ಒಮ್ಮನಸ್ಸಾಗಿರ್ತಾರೋ ಅಷ್ಟು ದಿನ ಅವ್ರ ಒಟ್ಟಿಗೆ ಇರ್ತಾರೆ. ಮದುವೆ ಆದ್ರೆ ಮತ್ತೆ ಡಿವೋರ್ಸು, ಕಂಪ್ಲೇಂಟು, ಕೇಸು ಅನ್ಕೊಂಡು ಒದ್ದಾಡ್ಬೇಕಾಗತ್ತೆ. ಇದಾದ್ರೆ ಅವ್ರಿಗೆ ಇದ್ದಷ್ಟು ದಿನ ಇರ್ಬೋದು, ಇಲ್ಲಾಂದ್ರೆ ಬಿಟ್ಟು ಹೋಗ್ಬೋದು. ಖಂಡಿತ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇರೋರು ಕೊನೆ ತನಕ ಜೊತೆಲಿ ಇರೋದಕ್ಕೆ ಆಗೋದಿಲ್ಲ. ಆಲ್ರೆಡಿ ಅವರ ಸಂಬಂಧನೇ ಗಟ್ಟಿ ಇಲ್ಲದೆ ಇರೋದ್ರಿಂದ ಒಂದಲ್ಲ ಒಂದು ದಿನ ಬೇಗನೆ ಮುರಿದು ಬೀಳುತ್ತೆ. ಸೊ ಈ ತರ ಅನೇಕ ಗೊಂದಲಗಳಲ್ಲಿ ಸೈತಾನನ ಜನರನ್ನು ನಡೆಸ್ತಾ ಇದೆ. ಮತ್ತೆ ಮೂರನೇದಾಗಿ ಇದನ್ನ ಯಾವ ರೀತಿ ಚಿಕಿತ್ಸೆ ಮಾಡಬಹುದು? ಈ ತರ ಒಂದು ಲೈಂಗಿಕ ಸಮಸ್ಯೆಗಳು, ಈ ತರ ಏಡ್ಸ್ ಅಲ್ಲಿ ಇರುವಂತಹ ಜನರನ್ನ ಹೇಗೆ ಗುಣಪಡಿಸಬಹುದು ಅಂದ್ರೆ, ಖಂಡಿತ ಇದು ಗುಣಪಡಿಸ್ಲಿಕ್ಕೆ ಆಗುತ್ತಾ ಇಲ್ವಾ? ಲೋಕದಲ್ಲಿ ಅದಕ್ಕೆ ಚಿಕಿತ್ಸೆ ಇಲ್ಲ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ಇದನ್ನ ಪ್ರಾರ್ಥನೆ ಶಕ್ತಿಯಿಂದ ನಾವು ಪರಿಹರಿಸ್ಬೇಕು.
ಈ ಖಳನಾಯಕ ಅಂತ ನಿಮಗೆ ಗೊತ್ತಿರಬೇಕು. ನಮ್ಮ ಒಂದು ಜಿಪ್ಸಿ ಸಂಸ್ಥೆಯಲ್ಲಿ ಇದ್ದಾರೆ. ಅವ್ರ ಕುರುಬರು ಅಂದ್ರೆ ಕುರಿ ಮೇಯಿಸೋರು. ಓದು ಬರಹ ಏನಿರ್ಲಿಲ್ಲ. ದಾವಣಗೆರೆಯವರವರು. ಅಲ್ಲಿ ಸಭೆಗೆ ಹೋಗ್ತಾ ಹೋಗ್ತಾ ಒಳ್ಳೆ ಸ್ವರ ಇತ್ತು. ಅವ್ರು ಹಾಗೇನೆ ಪಾಶ ಹಾಡುಗಳನ್ನ ಕಂಠಪಾಠ ಮಾಡ್ಕೊಬಿಡೋರು, ಆರಾಧನೆ ನಡೆಸ್ತಾ ಇದ್ರು. ಅವರ ಒಂದು ಜೀವನ ಚರಿತ್ರೆ, ಆಮೇಲೆ ಓದೋದು ಬರೆಯೋದು ಸ್ವಲ್ಪ ಕಲ್ತ್ಕೊಂಡು ಕಣ್ಣೀರಿನ ಮೊರೆಗಳು ಅಂತ ಒಂದು ಆಲ್ಬಮ್ ಮಾಡಿ ಅದ್ರ ಕೆಳಗಡೆ ಎಷ್ಟೋ ಹಾಡುಗಳನ್ನ ಅವ್ರು ಬರೆದ್ರು. ಈಗಲೂ ಕೂಡ ಹಾಡುಗಳನ್ನ ಬರೀತಾ ಇದಾರೆ. ಬೆಂಗಳೂರಲ್ಲಿ ಅವ್ರು ಸೇವೆ ಮಾಡ್ತಾ ಇದ್ದಾರೆ. ಅವ್ರು ಏಡ್ಸ್ ರೋಗ ಇತ್ತು ಅವರಿಗೆ. ಇನ್ನೇನ್ ಸತ್ತೇ ಹೋಗ್ತಾನೆ ಅಂತ 3 ತಿಂಗಳಲ್ಲಿ ಸಾಯ್ತಾನೆ, ಎತ್ಕೊಂಡು ಹೋಗಿ ಅಂತ ಬಿಟ್ಟು ಡಾಕ್ಟರ್ಗಳು ಕಳಿಸ್ಬಿಟ್ಟಿದ್ರು. ಸುವಾರ್ಥಿಕರು ಒಬ್ರು ಹೋಗಿ, ಸೇವಕರು ಹೋಗಿ ಅವನ್ನ ದರ್ಶಿಸಿ ಅವ್ರ ಮನೆಗೆ ಹೋಗಿ ಪ್ರಾರ್ಥನೆ ಮಾಡಿ ಸಭೆ ಕರ್ಕೊಂಡ್ ಬನ್ನಿ ಅಂತ ಹೇಳ್ಬಿಟ್ಟು ಪೇಷಂಟ್ ಆಗಿದ್ದವರು ಇವತ್ತು ನಾಳೆ ಸಾಯ್ತಾರೆ ಅನ್ನೋರ್ನ ಆಟೋದಲ್ಲಿ ಕರ್ಕೊಂಡೋಗಿ ಸಭೆಗೆ. ಆ ಪಾಸ್ಟರ್ನ ನಿರಾಕರಿಸಲಿಲ್ಲ. ಒಂದ್ ವೇಳೆ ಪಾಸ್ಟರ್ ಭಯ ಪಟ್ಕೊಂಡು ದೂರ ಮಾಡಿದ್ರೆ ಇವತ್ತು ಇಂಥ ಸೇವಕ ದೇವರಿಗಾಗಿ ನಿಲ್ತಿರ್ಲಿಲ್ವಲ್ಲ. ಸೊ ಪ್ರಾರ್ಥನೆಗೆ ಆ ಶಕ್ತಿ ಇದೆ. ಕ್ರಿಸ್ತನ ಹೆಸರಿನಲ್ಲಿ ಮಾಡುವಂತ ಪ್ರಾರ್ಥನೆಗೆ ಖಂಡಿತ ಪರಿಹಾರ ಸಿಗುತ್ತೆ. ಸೊ ಸ್ವಸ್ಥತೆ ಮಾಡುವ ಆಹಾರವನ್ನು ದೇವರು ಈ ಭೂಮಿಯ ಮೇಲೆ ಸಿದ್ಧ ಮಾಡಿದ್ದಾರೆ. ಒಳ್ಳೆ ಆಹಾರ ತಿನ್ನೋದು ಕೂಡ ತುಂಬಾ ಮುಖ್ಯ. ಎಲ್ಲಾ ರೋಗಗಳಿಗೂ ಆಹಾರ ಔಷಧವಾಗಿದೆ. ಹಾಗಾಗಿ ಸರಿಯಾದ ಟೈಮ್ಗೆ ಒಳ್ಳೆ ಊಟ ತಿನ್ನಿ, ಆರೋಗ್ಯವಾಗಿರ್ತೀರ. ಕೊನೆಯದಾಗಿ ಇದು ಪವಿತ್ರಾತ್ಮ ಶಕ್ತಿಯಿಂದ ಪರಿಹರಿಸಲ್ಪಡುತ್ತೆ. ಆಳವಾದ ಉಸಿರಾಟದ ಬಗ್ಗೆ ಕೂಡ ನಾನು ಹೇಳ್ತಾ ಇದ್ದೆ. ಸೊ ಒಳ್ಳೆ ಉಸಿರಾಟ ಮಾಡಿಕೊಂಡು ನಾವು ಆಳವಾಗಿ ಉಸಿರಾಟ ಮಾಡಿಕೊಂಡು ದೇವರ ಆತ್ಮನಿಂದ ತುಂಬಲ್ಪಡೋಣ. ಎಂತ ಕಾಯಿಲೆ ಇದ್ರೂ ಗುಣವಾಗುತ್ತೆ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ತಂದೆಯ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಈ ವಾಕ್ಯದಿಂದ ನಮ್ಮನ್ನ ಬಲಪಡಿಸಿರಿ ಯಪ್ಪ. ಇಲ್ಲಿ ಇರುವಂತವ್ರಿಗೆ ಯಾರಿಗೆ ಏನೇ ಕಾಯಿಲೆ ಇದ್ರು ಯೇಸು ನಾಮದಲ್ಲಿ ಗುಣಪಡಿಸಬೇಕಾಗಿ ಕ್ರಿಸ್ತನಾದ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್ ಆಮೇನ್.